ಸಮಸ್ತ ಕರುನಾಡಿನ ಜನತೆಗೆ ನಿಮ್ಮ ಪ್ರೀತಿಯ ಕನ್ನಡಿಗ ಅಬ್ಬಿಗೆರೆ ವಿನೋದ್ ಮಾಡುವ ನಮಸ್ಕಾರಗಳು. ಸ್ನೇಹಿತರೆ, ಕಳೆದ 3-4 ದಿನಗಳ ಹಿಂದೆ ಅಬುಧಾಬಿಗೆ ನಾನು ನನ್ನ ಸ್ನೇಹಿತರು ಪ್ರವಾಸಕ್ಕೆ ಬಂದಿದ್ವಿ. ಆದರೆ ನಮಗೇನು ಈ ಥರ ಸಿಚುವೇಶನ್ ಆಗುತ್ತೆ, ವಾರ್ ಸಿಚುವೇಶನ್ ಆಗುತ್ತೆ ಅಂತ ನಮಗೇನು ಗೊತ್ತಿರಲಿಲ್ಲ. ಎಲ್ಲ ಪ್ರಾರಂಭದಲ್ಲಿ ಚೆನ್ನಾಗೇ ಇತ್ತು. ನಿನ್ನೆ ಮಧ್ಯಾಹ್ನ ನಮಗೆ ಗೊತ್ತಾಯಿತು ಅಮೇರಿಕಾ, ಇಸ್ರೇಲ್, ಇರಾನ್ ಮೇಲೆ ದಾಳಿ ಮಾಡಿದೆ ಅಂತ. ಅದು ತೀವ್ರವಾದ ದಾಳಿಯಾಗಿದೆ ಅಂತ ಗೊತ್ತಾಯಿತು. ಆ ದಾಳಿಗೆ ಪ್ರತ್ಯುತ್ತರವಾಗಿ ಇರಾನ್ ಅದು ಮಿತ್ರ ರಾಷ್ಟ್ರಗಳಾದ UAE ಮೇಲೆ, ಕತಾರ್, ಬಹರೇನ್, ಹೀಗೆ ಎಲ್ಲ ಕಡೆ ಅಮೇರಿಕದ ಮಿತ್ರ ರಾಷ್ಟ್ರಗಳ ಮೇಲೆ ದಾಳಿ ಮಾಡಿದೆ. ಹಾಗೆ ನಮ್ಮ ಅಬುಧಾಬಿ ಮೇಲೇನೂ ನಿನ್ನೆ ಮಧ್ಯಾಹ್ನ ನಮ್ಮ ಹೋಟೆಲಿಂದ ಒಂದು 5 ಕಿಲೋಮೀಟ್ರ್, ಒಂದು 5-6 ಕಿಲೋಮೀಟರ್ಲಿ ಒಂದು ಮಿಸೈಲ್ ಅಟ್ಯಾಕ್ ಆಗಿದೆ. ಮಿಸೈಲ್ ಬಂದುಬಿದ್ದಿದೆ. ಅಂದರೆ ಇವರ ಟಾರ್ಗೆಟ್ ಬಂದು ಇರಾನ್ ಅವರ ಟಾರ್ಗೆಟ್ ಬಂದು ಅಮೇರಿಕದವರ ಸೇನಾ ನೆಲೆಗಳೆಲ್ಲಿದ್ದಾವೆ ಅಲ್ಲೆಲ್ಲ ಅದ್ರ ಮೇಲೆ ದಾಳಿ ಮಾಡ್ತಾಯಿದ್ದಾರೆ. ಹಾಗೆ ನೆನ್ನೆ ದುಬೈ ಮೇಲೆಲ್ಲ ದಾಳಿ ಇದೆ. ಏರ್ ಸ್ಪೇಸ್ ಬಂದಾಗಿದೆ. ನಾವೆಲ್ಲ ತುಂಬ ಜನ ಕನ್ನಡಿಗರು ದುಬೈಯಲ್ಲಿರುವಂಥವರಾಗಿರಲಿ, ಅಬುಧಾಬಿ, ಗಲ್ಫ್ ರಾಷ್ಟ್ರಗಳಲ್ಲಿರುವಂತಹ ಎಲ್ಲ ಕನ್ನಡಿಗರು, ಭಾರತೀಯರು ಸಿಕ್ಕಾಕೊಂಡಿದ್ದೀವಿ. ಈಗಾಗಲೇ ನಮಗೆ ಯಾವ ಫ್ಲೈಟ್ಸ್ ಎಲ್ಲ ಕ್ಯಾನ್ಸಲ್ ಆಗಿದೆ. ನಮಗೆ ನಾಳೆ ರಾತ್ರಿ ಫ್ಲೈಟ್ಸ್ ಇತ್ತು ಬೆಂಗಳೂರಿಗೆ. ನಾಳೆ ಎಲ್ಲ ಫ್ಲೈಟ್ಸ್ ಕ್ಯಾನ್ಸಲ್ ಆಗಿದೆ. ಮತ್ತು ಏರ್ ಸ್ಪೇಸ್ ಯಾವಾಗ ಓಪನ್ ಆಗುತ್ತೆ ಅಂತ ಗೊತ್ತಿಲ್ಲ. ನಾನು ಟಿ ವಿಯಲ್ಲಿ ಬೇರೆ ಬೇರೆ ಯುದ್ಧದ ಸಂದರ್ಭಗಳು, ಸಿಚುವೇಶನ್ ನೋಡ್ತಾ ಇದ್ದೆ. ಇವತ್ತು ನಾನೇ ಸ್ವತಃ ಇಂಥ ಒಂದು ಯುದ್ಧದ ಭೀತಿಯಲ್ಲಿ ನಾವೆಲ್ಲ ಸಿಗಾಕೊಂಡಿದ್ದೀವಿ. ಇರಲಿ, ನಮ್ಮೆಲ್ಲ ತಾಯಿ ಭುವನೇಶ್ವರಿ ಆಶೀರ್ವಾದ, ನಮ್ಮ ಕನ್ನಡಿಗರ ಪ್ರೀತಿ, ಶುಭ ಹಾರೈಕೆಗಳು ಇರೋ ತನಕ ನಮಗೇನೂ ಆಗಲ್ಲ. ನಾವೆಲ್ಲ ಸೇಫಾಗಿ ಬರ್ತೀವಿ. ಬೇಗ ಈ ವಾರ್ ಏನಿದೆ, ಇದು ವಾರ್ ಮುಗ್ದೋಗಿ ಶಾಂತಿ ಮಾತುಕತೆ ಮುಖಾಂತರ ಯುದ್ಧ ಬಗೆಯಿರಲಿ ಅಂತ ನಾವೆಲ್ಲ ದೇವ್ರನ್ನ ಬೇಡ್ಕೊಳ್ಳೋಣ. ಯಾಕಂದರೆ ಲಕ್ಷಾಂತರ ಭಾರತೀಯರು ಹಾಗೆ ನಮ್ಮ ಕನ್ನಡಿಗರು ಇಲ್ಲೆಲ್ಲ ಕೆಲಸ ಮಾಡ್ತಾಯಿದ್ದಾರೆ, ಹಾಗೆ ಪ್ರವಾಸಕ್ಕೆ ಬಂದಿದ್ದಾರೆ. ನಾವೆಲ್ಲ ಸೇಫಾಗಿ ಬರಲಿ ಅಂತ ನೀವೆಲ್ಲ ಕೇಳ್ಕೊಳ್ಳಿ. ಸೇಫಾಗಿ ಬರ್ತೀವಿ. ನಮ್ಮೆಲ್ಲ ಇನ್ನು 2 ದಿನ ಇವತ್ತೆಲ್ಲ ಇದ್ದಿತ್ತು ಟ್ರಿಪ್ಪೆಲ್ಲ, ಸೈಡ್ ಸೀನ್ಸ್ ಎಲ್ಲ ಕ್ಯಾನ್ಸಲ್ ಮಾಡಿದ್ದಾರೆ. ಹೋಟ್ಲಲ್ಲೇ ಇರೋಕ್ಕೆ ಹೇಳಿದ್ದಾರೆ. ನಮಗೆಲ್ಲ ಸೇಫಾಗಿ ಹೋಟ್ಲಲ್ಲಿ ಇರೋಕ್ಕೆ ಹೇಳಿದ್ದಾರೆ. ಸಿಚುವೇಶನ್ ಸ್ವಲ್ಪ ಇಲ್ಲಿ ನಾನು ನೋಡ್ದಂಗೆ ಇಲ್ಲಿ ಸ್ವಲ್ಪ ಎಲ್ಲ ಸೇಫಾಗೇ ಇದ್ದೀವಿ. ಏನು ಗಾಬರಿ ಬೀಳೋ ಅಂಥದ್ದು ಏನಿಲ್ಲ. ಬಟ್ ಯಾವಾಗ ಏನು ಇರಾನವರು ಮಿಸೈಲ್ ಹಾಕ್ತಾರೆ ಅನ್ನೋದೇ ಡೌಟು. ಆದರೂ ನಿಮ್ಮೆಲ್ಲರ ಪ್ರೀತಿ ಹೀಗೆ ಇರಲಿ. ಬೇಗ ಬೆಂಗಳೂರಿಗೆ ಬಂದು ನಿಮ್ಮೆಲ್ಲರಿಗೂ ಸಿಗ್ತೀನಿ ಅಂತ ಹೇಳ್ತಾ, ನಮಸ್ತೆ ಕನ್ನಡಿಗರೇ. ಶುಭವಾಗಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ತೆ.